Hello students, welcome back to the channel English Made Easy. And today we are going to learn a fun and inspiring poem by Ruskin Bond called Grandma Climbs a Tree. So this poem tells the story of a cool grandma who loved to climb trees even at the age of 62. And the poem is going to be very interesting. Definitely you're going to enjoy it. So let's get started. Class 10 straight board. Name of the poem Grandma Climbs a Tree. Name of the poet Ruskin Bond. My grandmother was a genius. You would like to know why? Because she could climb trees. Spreading or high, she would be up their branches in a trice. And mind you, when last she climbed a tree, she was 62. Ever since childhood, she would had this gift for being happier in a tree than in a lift. So this is the first stanza of the poem, and the very first line of the poem begins describing grandmother as a genius. So my refers to the poet Ruskin Bond. ರಸ್ಕಿನ್ ಬಾಂಡ್ ಅವ್ರು ಹೇಳ್ತಾರೆ ಅವ್ರ ಅಜ್ಜಿ ತುಂಬಾ ಜೀನಿಯಸ್ ಆಗಿದ್ರು ಅಂಡ್ ಯು ವುಡ್ ಲೈಕ್ ಟು ನೋ ವೈ ನಿಮಗೆ ಗೊತ್ತಾಗ್ಬೇಕಾ ರೀಸನ್ ಏನು ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಯಾಕೆ ಅಂದ್ರೆ ಅವರು ಮರ ಹತ್ತುತ್ತಾ ಇದ್ರು ಸ್ಪ್ರೆಡಿಂಗ್ ಆರ್ ಹೈ ಶಿ ಕುಡ್ ಕ್ಲೈಮ್ ಎನಿ ಕೈಂಡ್ ಆಫ್ ಟ್ರೀಸ್ ಅವ್ರು ಹೇಳ್ತಾರೆ ಯಾವ ತರ ಮರ ಬೇಕಾದ್ರೂ ಹತ್ತುತ್ತಾ ಇದ್ರು ಅಗಲ ಇರ್ಲಿ ಉದ್ದ ಇರ್ಲಿ ಯಾವ ತರದ್ ಬೇಕಾದ್ರೂ ಅವರು ಒಂದ್ ನಿಮಿಷದಲ್ಲಿ ಹತ್ಬಿಡ್ತಾ ಇದ್ರಂತೆ ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಎಷ್ಟು ಕ್ವಿಕ್ ಆಗಿ ಹತ್ತುತ್ತಾ ಇದ್ರು ಟ್ರೈಸ್ ಅಂದ್ರೆ ವೆರಿ ಕ್ವಿಕ್ಲಿ ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಟ್ರೈಸ್ ಮೀನ್ಸ್ ವೆರಿ ಕ್ವಿಕ್ಲಿ ಅವರು ಮರನ ತುಂಬಾ ಬೇಗ ಹತ್ತುತ್ತಾ ಇದ್ರು ಅಂದ್ರೆ ಇದರಿಂದ ನಮಗೆ ಗೊತ್ತಾಗತ್ತೆ ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಮರ ಹತ್ತದ್ರಲ್ಲಿ ಅಂತ ಅಂಡ್ ಮೈಂಡ್ ಯು ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಅ ಟ್ರೀ ಶಿ ವಾಸ್ 62. I think it's an amazing fact to know that she was 62 when she climbed the tree last time. ಅವ್ರ ಏಜ್ ನೋಡಿ 62 ನಲ್ಲಿ ಅವ್ರು ಮರ ಹತ್ತುತ್ತಾ ಇದ್ರು ಅಂದ್ರೆ ಅವ್ರಿಗೆ ಅದು ಎಷ್ಟು ಖುಷಿ ಕೊಡ್ತಾ ಇತ್ತು. ಐ ಥಿಂಕ್ ದಟ್ ಮೇಡ್ ಹರ್ ಯಂಗ್ ಅಂಡ್ ಆಲ್ಸೋ ಏನಂತಾರೆ ತುಂಬಾ ಎನರ್ಜೆಟಿಕ್ ಆಗಿದ್ರು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಇದು ಈ ನಿನ್ನೆ ಮೊನ್ನೆಯಿಂದ ಬಂದಿರುವಂತಹ ಹ್ಯಾಬಿಟ್ ಅಲ್ಲ ಇದು. ತುಂಬಾ ಚಿಕ್ಕವ್ರು ಇರುವಾಗಿಂದಾನೆ ಅವರು ಏನ್ ಮಾಡ್ತಾ ಇದ್ರು ಮರ ಹತ್ತುತ್ತಾ ಇದ್ರು. ಅವ್ರಿಗೆ ಇದೊಂಥರ ಗಿಫ್ಟ್ ಅಂತಾನೆ ಹೇಳ್ಬೋದು ಅಂತ ಇಲ್ಲಿ ಪಾಯಿಂಟ್ ಹೇಳ್ತಾರೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಸೊ ಅವರು ಲಿಫ್ಟ್ ಅಲ್ಲಿ ಇರೋದ್ಕಿಂತ ಬಹುಶಃ ಹೆಚ್ಚಿನ ಖುಷಿ ಯಾವಾಗ ಆಗ್ತಾ ಇತ್ತು ಅವರಿಗೆ ಮರ ಹತ್ತೋದ್ರಿಂದ ಆಗ್ತಾ ಇತ್ತು. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಅವ್ರು ಅದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಮರ ಹತ್ತೋದನ್ನ ಅಂತ ಇಲ್ಲಿ ನಾವು ಲೈನ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಅಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್. ಹಾಗೆ ವರ್ಷಗಳು ಕಳೆದಂಗೆ ಜನ ಅವ್ರಿಗೆ ಹೇಳ್ತಾ ಇದ್ರಂತೆ. ಶಿ ವುಡ್ ಬಿ ಟೋಲ್ಡ್ ಅಂದ್ರೆ ಏನು, ಜನ ಅವ್ರಿಗೆ ಏನ್ ಹೇಳ್ತಾ ಇದ್ರು that climbing tree should stop when one grew old. ಸೊ ನಿಮ್ಗೆ ಈಗ ವಯಸ್ಸಾಗಿದೆ, ಈಗ ಮರ ಹತ್ತೋ ವಯಸ್ಸಲ್ಲ ನಿಮ್ದು, ಸೊ ಯಾಕೆ ಇನ್ನು ಇಷ್ಟೊಂದು ಕಿಡಿಶ್ ಆಗಿ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀರಾ ಅಂತ ಜನ ಅವ್ರಿಗೆ ಹೇಳ್ತಾ ಇದ್ರು. ಅಂಡ್ ಆಲ್ಸೋ ದೇ ಸೇ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗ್ರೇಸ್ಫುಲಿ ಅಂದ್ರೆ ಏನು, ಇನ್ ಅ ವೆರಿ ಡಿಗ್ನಿಫೈಡ್ ಅಂಡ್ ರೆಸ್ಪೆಕ್ಟ್ಫುಲ್ ಮ್ಯಾನರ್. ಸೊ ಈ ವಯಸ್ಸಲ್ಲಿ ನೀವು ಹೆಂಗಿರ್ಬೇಕು ಹಂಗಿರ್ಬೇಕು, ಗ್ರೇಸ್ಫುಲಿ ಆಗಿರ್ಬೇಕು ಅಂತ ಅವರು ಹೇಳ್ತಾ ಇದ್ರು. ಅದಕ್ಕೆ ಅಜ್ಜಿ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅಂತ ನೆಕ್ಸ್ಟ್ ಸ್ಟಾಂಜದಲ್ಲಿದೆ. ಸೊ ಅದಕ್ಕೆ ಅಜ್ಜಿ ಏನ್ ಹೇಳ್ತಾ ಇದ್ರು ಎಲ್ರಿಗೂನು, ಶಿ ವುಡ್ ಲಾಫ್ ಅಂಡ್ ಸೇ, ಅವ್ರು ನಗ್ನಗ್ತಾ ಹೇಳ್ತಾ ಇದ್ರಂತೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಸೊ ನೀವ್ ಇದನ್ನ ಬೇಡ ಅಂತಂದ್ರೆ ನಾನು ಹೀಗೆ ಇರ್ತೀನಿ, ಇದೇ ತರ ನಾನು ಏಜ್ ಆಗ್ತೀನಿ, ಬಟ್ ನಾನು ಮರ ಹತ್ತದ್ ಮಾತ್ರ ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದ್ರಂತೆ. ಐ ಕ್ಯಾನ್ ಡೂ ಇಟ್ ಬೆಟರ್. ಯಾಕೆ ಅಂತಂದ್ರೆ ನಾನು ಚೆನ್ನಾಗಿ ಹತ್ತುತ್ತೀನಿ. ಐ ಕ್ಯಾನ್ ಡೂ ಇಟ್ ಬೆಟರ್. ನಾನು ಮರನ ಚೆನ್ನಾಗಿ ಹತ್ತಬಲ್ಲೆ. ಅಂಡ್ ವಿ ಹ್ಯಾಡ್ ಟು ಅಗ್ರಿ. ಸೊ ಅವ್ರು ಹೇಳಿದಕ್ಕೆ ಎಲ್ರೂ ಅಗ್ರಿ ಮಾಡ್ಬೇಕಾಗಿತ್ತು. ಸೊ ಆ ತರ ಒಂದು ಕನ್ವಿನ್ಸಿಂಗ್ ವೇನಲ್ಲಿ ಮ್ಯಾನರ್ ಅಲ್ಲಿ ಅವ್ರು ಹೇಳ್ತಾ ಇದ್ರು. For in all the garden there wasn't a tree she hadn't been up at one time or another. ಸೊ ಅಲ್ಲಿ ಇರುವಂತಹ ಅವ್ರ ಗಾರ್ಡನ್ ಅಲ್ಲಿ ಇರುವಂತಹ ಮರಗಳನ್ನ ಅವರು ಪ್ರಾಬಬ್ಲಿ 1-2 ಸತಿ ಹತ್ತಿಲ್ಲ, ತುಂಬಾ ಸತಿ ಅದನ್ನ ಹತ್ತಿದ್ದಾರೆ. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್. ಸೊ ಅವ್ರ ಗಾರ್ಡನ್ ಅಲ್ಲಿ ಅವ್ರು ಹತ್ತದೇ ಇರುವಂತಹ ಮರನೇ ಇಲ್ಲ. ಪ್ರಾಬಬ್ಲಿ 1 ಸಲ ಅಲ್ಲ, 2 ಸತಿ ಅಲ್ಲ, ಸುಮಾರು ಸತಿ ಅದ್ರ ಮೇಲೆ ಹತ್ತಿ ಇಳಿದು ಮಾಡಿದ್ದಾರೆ. ಅದಕ್ಕಾಗಿ ಅವ್ರು ಹೇಳ್ತಾರೆ ಐ ಕ್ಯಾನ್ ಡೂ ಇಟ್ ಬೆಟರ್, ಸೊ ಡೋಂಟ್ ವರಿ ಅಂತ ಅವರು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗಾಗ್ಲಿ ಅವ್ರು ಹೇಳ್ತಾ ಇರ್ತಾರೆ, ನೀವೇನ್ ವರಿ ಮಾಡ್ಕೋಬೇಡಿ, ನನ್ ಚೆನ್ನಾಗಿ ಮರ ಹತ್ತಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವ್ವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಸೊ ಅವ್ರು ತುಂಬಾ ಖುಷಿಯಾಗಿ ಹೇಳ್ಕೊತಾರೆ, ನಾನು ಈ ಮರ ಹತ್ತದನ್ನ ಕಲ್ತಿದ್ದು ನನ್ನ ಅಣ್ಣನಿಂದ. ವೆನ್ ಶಿ ವಾಸ್ 6 years old ಶಿ ಲರ್ನ್ಡ್ ಇಟ್ ಫ್ರಮ್ ಹರ್ ಲವ್ವಿಂಗ್ ಬ್ರದರ್. But it was feared by all that one day she would have a terrible fall. ಬಟ್ ಎಲ್ರಿಗೂ ತುಂಬಾ ಭಯ ಇರುತ್ತೆ. ಫಿಯರ್ಡ್ ಅಂದ್ರೆ ಏನು, ಸ್ಕೇರ್ಡ್. ದೇ ವರ್ ಸ್ಕೇರ್ಡ್ ದಟ್ ಒನ್ ಡೇ ಡೆಫಿನೆಟ್ಲಿ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ತುಂಬಾ ಕೈಕಾಲು ಮುರ್ಕೊಂಡು ಅಥವಾ ಏನೋ ಒಂದಾಗಿ ಬೀಳ್ತಾರೆ ಅವರು ಕೆಳಗೆ ಅನ್ನೋ ಭಯ ಅವ್ರಿಗೆಲ್ಲ ತುಂಬಾ ಇರುತ್ತೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್.
ಆದ್ರೆ ಅದ್ರ ಔಟ್‌ಕಮ್ ಡಿಫರೆಂಟ್ ಆಗಿರುತ್ತೆ. ಬಟ್ ಆ ಥರ ಆಗಲ್ಲ. ವೈಲ್ ವಿ ವರ್ ಇನ್ ಟೌನ್ ಎಲ್ಲರೂ ಪ್ಲೇಸಿಂದ ದೂರ ಇದ್ದಾಗ ಅವ್ರೇನ್ ಮಾಡ್ತಾರೆ ಒಂದು ದಿನ ಶಿ ಕ್ಲೈಂಬ್ಡ್ ಅ ಟ್ರೀ ಆಂಡ್ ಕುಡಂಟ್ ಕಮ್ ಡೌನ್. ಹತ್ತುತ್ತಾರೆ ಮರನ, ಆದ್ರೆ ವಾಪಸ್ ಅವ್ರಿಗೆ ಕೆಳಗಡೆ ಇಳಿಯೋದಕ್ಕೆ ಆಗೋದಿಲ್ಲ. After the rescue, the doctor took Granny's temperature and said, I strongly recommend a quiet week in bed. ಸೊ ಅವ್ರು ಹೇಳ್ತಾರೆ ಡಾಕ್ಟರು, ಕೆಳಗಿಳಿಯಕ್ಕಾಗಲ್ಲಲ್ಲ ಅವರಿಗೆ ಅಜ್ಜಿಗೆ. ಅದಾದ್ಮೇಲೆ ರೆಸ್ಕ್ಯೂ ಮಾಡ್ತಾರೆ, ಅಂದ್ರೆ ಕಾಪಾಡ್ತಾರೆ. ಅವ್ರನ್ನ ಕೆಳಗಡೆ ಇಳಿಸ್ಕೊಂಡು ನೋಡಿದಾಗ ಅವ್ರಿಗೆ ಸ್ವಲ್ಪ ಟೆಂಪ್ರೇಚರು ಜ್ವರ ಬಂದು ಮತ್ತೆ ಮೈಕೈ ನೋವು ಆಗಿರೋ ಥರ ಅನ್ಸುತ್ತೆ. ಸೊ ದ ಡಾಕ್ಟರ್ ಟು ಗ್ರಾನೀಸ್ ಟೆಂಪ್ರೇಚರ್ ಅಂಡ್ ಸೆಡ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಸೊ ಅವ್ರು ಹೇಳ್ತಾರೆ, ಒಂದು ವೀಕ್ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಅಪ್ ವೆಲ್. ಸೊ ಅವಾಗ ವಿ ಅಂತಂದ್ರೆ ರಸ್ಕಿನ್ ಬಾಂಡ್ ಫ್ಯಾಮಿಲಿ. ಸೊ ಅವ್ರಿಗೆ ಒಂದು ರಿಲೀಫ್ ಆಗುತ್ತೆ. ಅಟ್ ಲೀಸ್ಟ್ ಫಾರ್ ಅ ವೀಕ್ ಗ್ರಾನಿ ಇಸ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಅ ಬೆಡ್ರೂಮ್ ಅಲ್ವಾ. ಸೊ ಅಲ್ಲಿ ಮಲಗಿರ್ತಾರೆ. ಅಟ್ ಲೀಸ್ಟ್ 1 ವೀಕ್ ನಮ್ಗೆ ಏನು ಯೋಚನೆ ಇರಲ್ಲ, ಅವ್ರು ಮರ ಹತ್ತುತ್ತಾರಪ್ಪ ಅಥವಾ ನಾವೆಲ್ಲ ಹೊರಗಡೆ ಇದ್ದಾಗ ಅವ್ರು ಏನ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಯೋಚನೆ ಇರಲ್ಲ. 1 ವೀಕ್ ನಾವು ಆರಾಮಾಗಿ ಇರ್ಬೋದು ಅಂತ ನಿಟ್ಟಿಸ್ರು ಬಿಡ್ತಾರೆ. ಪುವರ್ ಗ್ರಾನಿ, ಜಸ್ಟ್ ಥಿಂಕ್ ಅಬೌಟ್ ದ ಗ್ರ್ಯಾಂಡ್ ಮದರ್ ಹಿಯರ್ ಅಲ್ವಾ. ಜಸ್ಟ್ ಥಿಂಕ್ ಅಬೌಟ್ ಗ್ರಾನಿ. ಸೊ ಅವ್ರಿಗೆ ಹೆಂಗ್ ಅನ್ಸಿರ್ಬೋದು, ಇವಾಗ ಯಾವಾಗ್ಲೂ ಕೆಲಸ ಮಾಡೋರ್ಗೆ ನೀವು ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಒಂದು ವೀಕ್ ಬೆಡ್ ರೆಸ್ಟ್ ಅಂತ ಹೇಳ್ಬಿಟ್ರೆ ಐ ಥಿಂಕ್ ಮೈಂಡ್ ಬ್ಲಾಂಕ್ ಆಗಿ ಹೋಗ್ಬಿಡುತ್ತೆ ಅವ್ರಿಗೆ. ಒಂದು ಆಕ್ಟಿವ್ ಪರ್ಸನ್ಗೆ ನೀವು ಒಂದು ವೀಕ್ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಬೇಕು, ಏನೂ ಕೆಲಸ ಮಾಡಂಗಿಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ಪುವರ್ ಗ್ರಾನಿ ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮರ ಹತ್ಕೊಂಡಿದ್ದವ್ರಿಗೆ ಈಗ 1 ವೀಕ್ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಂದ್ರೆ ಅವ್ರಿಗೆ ಯಾವ ತರ ಅನ್ಸುತ್ತೆ ನೋಡಿ. ಇದು ಫಾರ್ ಹರ್ ಅವ್ರಿಗೆ ಅನ್ಸುತ್ತೆ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಸೊ ಪ್ರಾಬಬ್ಲಿ ನರ್ಕದಲ್ಲಿ ಇದ್ರೆ ಹೀಗೆ ಒಂದ್ ವಾರ ಈ ತರ ಅನ್ನಿಸ್ಬೋದೇನೋ ಅಂತ ಒಂದು ಕಂಪ್ಯಾರಿಸನ್ ನ ಹೇಳ್ತಾರೆ ಇಲ್ಲಿ. ಅಂಡ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ಫ್ರಮ್ ದ ವರ್ಡ್ ಲೈಕ್. ಲೈಕ್ ಮತ್ತೆ ಆಸ್ ನಾವು ಉಪಯೋಗಿಸ್ಕೊಂಡು ಕಂಪೇರ್ ಮಾಡಿದ್ರೆ ಅದನ್ನ ಸಿಮಿಲಿ ಅಂತ ಹೇಳ್ತಾರೆ. ಕನ್ಫೈನ್ ಟು ಹರ್ ಬೆಡ್ರೂಮ್ ಅಲ್ಲೇ ಇರ್ಬೇಕು, ಇನ್ನೆಲ್ಲೂ ಹೋಗಂಗಿಲ್ಲ ಅಜ್ಜಿ. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಅಂಡ್ ಡ್ಯಾನ್ಸಿಂಗ್ ಲೀವ್ಸ್. ಎಂಥ ಒಳ್ಳೆ ಸಮ್ಮರ್, ಎಷ್ಟು ಚೆನ್ನಾಗಿದೆ ವೆದರ್, ಆದ್ರೆ ಅಜ್ಜಿ ಆಚೆ ಬರೋಂಗಿಲ್ಲ. ಸೊ ಗ್ರಾನಿ ಶುಡ್ ಬಿ ಇನ್ ದ ರೂಮ್ ಅಂಡ್ ಶಿ ಶುಡ್ ಟೇಕ್ ರೆಸ್ಟ್ ಫಾರ್ ಅ ವೀಕ್ ಅಂತ ಒಂದು ಪರಿಸ್ಥಿತಿ ಇವಾಗ ಅಜ್ಜಿಗಾಗಿದೆ. ಬಟ್ ಶಿ ಹ್ಯಾಡ್ ಹೆಲ್ಡ್ ಅ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಏನು ಮಾಡೋಕ್ಕಾಗಲ್ಲ, ಈಗ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರೂ ಎದ್ರೆ ಆಚೆ ಬಂದ್ರೆ ಅಪೋಸ್ ಮಾಡ್ತಾರೆ, ಬೈತಾರೆ. ಸೊ ಇನ್ ದಿಸ್ ಸಿಚುವೇಶನ್ ಶಿ ಹ್ಯಾಸ್ ಟು ಬಿ ಕ್ವೈಟ್. ನೋಡೋಣ, ಒಂದು 2-3 ಡೇಸ್ ವೆಯ್ಟ್ ಮಾಡೋಣ, ರಿಕವರ್ ಆಗೋಣ, ಆಮೇಲೆ ಮಾತಾಡೋಣ ಅಂತ ಸುಮ್ಮನೆ ಆಗ್ತಾರೆ. ದೆನ್ ಶಿ ಸ್ಯಾಟ್ ಅಪ್ ಅಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಸೊ ನನಗ್ ಸಾಕಾಯ್ತಪ್ಪ ಬೆಡ್ ಮೇಲೆ ಮಲ್ಕೊಂಡು ಇನ್ನು ನನ್ನ ಕೈಲಿ ಮಲ್ಕೊಳಕ್ ಆಗೋದಿಲ್ಲ ಅಂತ. ಒನ್ ಡೇ ಏನ್ ಮಾಡ್ತಾರೆ, ಶಿ ಕಾಲ್ಡ್ ಫಾರ್ ಮೈ ಫಾದರ್, ರಸ್ಕಿನ್ ಬಾಂಡರ್ ತಂದೆ ಅಂದ್ರೆ ಅಜ್ಜಿಯ ಮಗ, ಅವ್ರನ್ನ ಕರೆದ್ಬಿಟ್ಟು ಹೇಳ್ತಾರೆ. ಅಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂದ್ರೆ ವಿತೌಟ್ ಎನಿ ಕೈಂಡ್ ಆಫ್ ಹೆಸಿಟೇಷನ್. ಸೊ ಪ್ರಾಬ್ಲಿ ಇಂಥ ವಿಯರ್ಡ್ ವಿಷಸ್ಗಳನ್ನೆಲ್ಲ ನಾವು ಈವನ್ ಮಕ್ಕಳಿಗೆ ಆಗ್ಲಿ ಅಥವಾ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ಕೋಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹೆಸಿಟೇಷನ್ ಆಗತ್ತೆ. ಶಿ ಡಸಂಟ್ ಹೆಸಿಟೇಟ್ ಟು ರಿವೀಲ್ ಹರ್ ವಿಶ್ ಇನ್ ಫ್ರಂಟ್ ಆಫ್ ಹರ್ ಸನ್ ಅಂಡ್ ಶಿ ಫೈನಲಿ ಸೇಸ್ ದಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಸೊ ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಏನ್ ಬೇಕು, ಟ್ರೀ ಟಾಪ್ ಅಲ್ಲಿ ಒಂದು ಹೌಸ್ ಬೇಕು ನಂಗೆ, ಅಂದ್ರೆ ಟ್ರೀ ಹೌಸ್ ಬೇಕು ಅಂತ ವಿತೌಟ್ ಎನಿ ಹೆಸಿಟೇಷನ್ ಅವ್ರ ಮಗಂಗೆ ಅವ್ರು ಕೇಳ್ಕೊತಾರೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಮೈ ಅಂದ್ರೆ ಇಲ್ಲಿ ಏನ್ ರಸ್ಕಿನ್ ಬಾಂಡು. ಅವ್ರು ಹೇಳ್ತಾರೆ ನಮ್ಮಪ್ಪಂಗೆ ಅವ್ರ ಡ್ಯೂಟಿ ಚೆನ್ನಾಗಿ ಗೊತ್ತಿದ್ದು. ಆಸ್ ಅ ರೆಸ್ಪಾನ್ಸಿಬಲ್ ಸನ್ ಹಿ ನ್ಯೂ ಹಿಸ್ ಡ್ಯೂಟೀಸ್ ಟು ಫಿಲ್ ಹರ್ ವಿಶ್ ಅಂತ. ಹಿ ಸೆಡ್ ದಟ್ಸ್ ಆಲ್ ರೈಟ್. ಅವ್ರು ಏನೂ ಹೇಳಲ್ಲ, ಯಾಕಮ್ಮ ಇಂಥ ವಯಸ್ಸಲ್ಲಿ ಇಂಥ ಆಸೆ ನಿನ್ಗೆ, ಆ ಥರ ಎಲ್ಲ ಏನಾದ್ರು ಅಂದ್ಬಿಟ್ರೆ ಅಂತ. ಅಜ್ಜಿನೂ ಕೂಡ ಏನು ಆ ಥರ ಹೆಸಿಟೇಷನ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಬೇಕಾಗಿದ್ದನ್ನ ಅವರು ಆಸ್ ಅ ರೈಟ್ ಅನ್ನೋ ಥರ ಅವ್ರು ಕೇಳ್ಕೊತಾರೆ. ಸೊ ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಸೊ ಅದಕ್ಕೆ ಆ ಮಗ ಹೇಳೋದಿಷ್ಟೇ, ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರ ಆಸೆ ಏನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಆಯ್ತು ನಿನ್ಗೊಂದು ಟ್ರೀ ಹೌಸ್ ಬೇಕು ತಾನೆ, ನಾನು ಮಾಡ್ಕೊಡ್ತೀನಿ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಇಮಿಡಿಯೇಟ್ಲಿ ಏನ್ ಮಾಡ್ತೀನಿ, ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ with my expert assistance. So he took the help of his son Ruskin Bond also. With my expert assistance, he soon finished the chore. So together, I think they built a tree house for grandma, made her a tree house with windows and a door. So on the beautiful ಆಗಿರುವಂತ ಒಂದು tree house ಮಾಡ್ತಾರೆ with windows and a door. I think it would look very beautifully. Annie moved up and now every day I climb to her room with glasses and tray. ಸೊ ಈಗ ಮೊಮ್ಮಗಂಗೆ ಒಂದೇ ಕೆಲಸ, ಗ್ರಾನಿನ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋದು. ಎವ್ರಿ ಡೇ ಅವ್ರು ಏನ್ ಮಾಡ್ತಾರೆ, ಹಿ ಯೂಸ್ ಟು ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಸೊ ಸುಮ್ಮನೆ ಹೋಗ್ತಾರಾ, ಇಲ್ಲ, ಗ್ಲಾಸಸ್ ಮತ್ತೆ ಟ್ರೇ ತಗೊಂಡೋಗಿ ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ ಶೆರ್ರಿ ವಿತ್ ಮೀ. ಸೊ ಅಲ್ಲಿ ಅವ್ರು ಹೇಗೆ ಕೂತಿರ್ತಾರೆ ಅಂತಂದ್ರೆ ಒಂದು ಪ್ರೌಡ್ ಫೀಲಿಂಗ್. ಅಲ್ಲಿ ಗ್ರ್ಯಾಂಡ್ ಮಾಸ್ ಡ್ರೀಮ್ ಕೇಮ್ ಟ್ರೂ ಅಂಡ್ ಶಿ ಹ್ಯಾಡ್ ಅ
ಟ್ರೀ ಹೌಸ್ ದೇರ್ ಇನ್ ಅ ಸ್ಟೇಟ್ ಅಂಡ್ ಡ್ರಿಂಕ್ ಶೆರ್ರಿ ವಿತ್ ಮೇ. ಇವಾಗ ಅಲ್ಲಿ ಹೋಗೋದು, ಅಜ್ಜಿ ಜೊತೆ ಒಂದು ಗ್ಲಾಸಲ್ಲಿ ಶೆರ್ರಿ ಅಂದರೆ ವೈನ್ನ ತಗೊಳ್ಳೋದು, ಚಿಟ್ ಚಾಟ್ ಮಾಡೋದು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು, ಕೆಳಗಡೆ ಬರೋದು. ಆ್ಯಂಡ್ ಅಪ್ಹೋಲ್ಡಿಂಗ್ ಅ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಅಜ್ಜಿ ಹೇಗೆ ಕುತ್ಕೋತಾರೆ ಅಲ್ಲಿ ಅವ್ರ ಮನೇಲಿ, ಆಸ್ ಇಫ್ ಶಿ ಹ್ಯಾಸ್ ಕಂಪ್ಲೀಟ್ ರೈಟ್ ಟು ಬಿ ಇನ್ಸೈಡ್ ಅ ಟ್ರೀ ಹೌಸ್ ಅನ್ನೋ ಥರ ಒಂದು ಪ್ರೌಡ್ ಫೀಲಿಂಗ್ ಅಲ್ಲಿ ಆ ಟ್ರೀ ಹೌಸ್ನಲ್ಲಿ ಇರ್ತಾರೆ ಅವರು. ದ ಬ್ಯೂಟಿಫುಲ್ ಮೆಸೇಜ್ ಆಫ್ ದ ಪೊಯಮ್ ಹಿಯರ್ ಈಸ್ ಏಜ್ ಇಸ್ ಜಸ್ಟ್ ಅ ನಂಬರ್. ಅದೇ ಈ ವಯಸ್ಸಿನಲ್ಲಿ ನಿಮ್ಗೆ ಇದೆಲ್ಲ ಬೇಕಾ, ಈ ಥರ ಆಸೆ ಬೇಕಾ ಅಂತ ನಾವು ತುಂಬ ಜನ ಹೇಳೋದು ಕೇಳ್ತೀವಿ. ಸೊ ಇಫ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಯು ಕ್ಯಾನ್ ಗೋ ಫಾರ್ ಇಟ್ ಅನ್ನೋದು ಅ ಬ್ಯೂಟಿಫುಲ್ ಎಕ್ಸಾಂಪಲ್ ದಟ್ ವಿ ಹ್ಯಾವ್ ಇನ್ ದಿಸ್ ಪೊಯಮ್ Grandma Climbs a Tree. We should respect what our elders love to do. Third message, what I feel in this poem is stay active, stay young. ಆಸೆನ ಅವ್ರು ಫುಲ್ಫಿಲ್ ಮಾಡ್ಕೊಂಡಿದ್ದಕ್ಕೆ ಇನ್ನೂ ಅಷ್ಟು ಆಕ್ಟಿವ್ ಆದ್ರು ಅಜ್ಜಿ, ಇನ್ನೂ ಎನರ್ಜೆಟಿಕ್ ಆದ್ರು. ಸೊ ಅಟ್ ದ ಎಂಡ್ ಆಫ್ ದ ಪೊಯಮ್ ಇಲ್ಲಿ ಅಜ್ಜಿಗೆ ಆಸೆ ಫುಲ್ಫಿಲ್ ಆದಾಗ, ಟ್ರೀ ಹೌಸ್ ಕಟ್ಕೊಟ್ಟಾಗ ಅವ್ರು ಎಷ್ಟು ಖುಷಿ ಆಗ್ತಾರೋ, ಐ ಥಿಂಕ್ ಆಸ್ ಅ ರೀಡರ್ ವಿ ಆಲ್ಸೋ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದ ಗ್ರ್ಯಾಂಡ್ ಮದರ್. ಐ ಥಿಂಕ್ ದಟ್ ಕನೆಕ್ಷನ್ ಇಸ್ ದೇರ್ ಇನ್ ದಿಸ್ ಪೊಯಮ್. ಸೊ ಇಲ್ಲಿ ನಾವು ನೋಡಿದ್ರೆ ಒಂದು ಕಾರ್ಟೂನ್ ಸ್ಟೈಲ್ನಲ್ಲಿ ಅವರು ಓಲ್ಡ್ ಲೇಡಿ ಕ್ಲೈಂಬಿಂಗ್ ಅ ಟ್ರೀ ಪಿಕ್ಚರ್ ಕೊಟ್ಟಿರೋದಾಗಿರ್ಬೋದು, ಟೆಕ್ಸ್ಟ್ ಬುಕ್ನಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಇನ್ ದ ಪೊಯಮ್ ಇಸ್ ಜಸ್ಟ್ ಬ್ಯೂಟಿಫುಲ್. I hope you all have enjoyed the poem along with me. So, this is the short summary of the poem. From the examination point of view for 10th state board students, this summary of the poem is very important for the coming FAS ಇರ್ಬೋದು, SA1 ಇರ್ಬೋದು, ಅಥವಾ ಫೈನಲ್ ಎಕ್ಸಾಮಿಗೆ ಇರ್ಬೋದು. ಇದು ಕಂಪಲ್ಸರಿ ಕ್ವೆಶನ್ ಅಂತಾನೆ ಹೇಳ್ಬೋದು. ಸೊ ಏನು ಪ್ರೀವಿಯಸ್ ಸ್ಲೈಡಲ್ಲಿ ಇತ್ತು ನಿಮಗೆ ಸಮ್ಮರಿ, ದಟ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ನೌ. ಅದಷ್ಟು ಸಮ್ಮರಿ ಬರೆದ್ರೆ ನಿಮಗೆ ಕಂಪಲ್ಸರಿ 4 ಮಾರ್ಕ್ಸ್ ಸಿಗುತ್ತೆ. This is all about the poem Grandma Climbs a Tree. I'll meet you all in the next class. Until then, keep learning, keep watching the videos for better understanding. And don't forget to subscribe and like, share it with other students. Thank you all. Bye.